ನಮಸ್ಕಾರ ಪಾಟೀಲ್ರೆ. ಇದು ಗುಜರಾತಿನ ಗುಜರಾತಿ ಮಹಾಪ್ರಭು ಪ್ರಧಾನಿಯವರನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ. ಆಯಾ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಯಾವ ಪಕ್ಷದವರು ಅಲ್ಲ, ಜನರ ಪಕ್ಷದವರು. ನೀವು ಒಂದು ಪಕ್ಷದವರು. ಹೀಗಾಗಿ ಜನರಿಗೆ ಎಲ್ಲ ಸಮಸ್ಯೆ ಆದರೂ ಮಾತಾಡೋದು ನಮ್ಮ ಕರ್ತವ್ಯ. ಅದು ಹೋರಾಟ. ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಇಷ್ಟು ದಿನ ಪ್ರಕಾಶ್ ರೈ ಅವ್ರ ಪಾಪ ಜಸ್ಟ್ ಆಸ್ಕಿಂಗ್ ಅಂತ ಸುಮಾರು ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಸುಮಾರು ಕ್ವೆಶನ್ಸ್ ಮಾಡ್ತಾಯಿದ್ರು. ಸುಮಾರು ವಿಷಯಗಳಲ್ಲಿ ಅವ್ರಿಗೆ ಕಾಲೆಳೆತ ಪ್ರಶ್ನೆ ಮಾಡಬೇಕಾದ್ರೆ ಕಾಂಗ್ರೆಸ್ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಪ್ರಕಾಶ್ ರೈ ಕಾಂಗ್ರೆಸ್ ಚೇಲ ಅಂತ ಬಿ ಜೆ ಪಿಯವರು ಬ್ಲೇಮ್ ಮಾಡ್ತಾಯಿದ್ರು. ಕಾಂಗ್ರೆಸ್ ಅವರು ಪ್ರಕಾಶ್ ರೈ ನಮ್ಮ ಪರವಾಗಿದ್ದಾರಪ್ಪ ಅಂತ ಏನು ಸಪೋರ್ಟ್ ಮಾಡಿದ್ದು ಕಾಂಗ್ರೆಸ್ ಅವರು. ಇವತ್ತು ಅದೇ ಬಂದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ರೈತರ ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಗೆ KIADB ಅನ್ನೋ ಕರ್ನಾಟಕದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ಬ್ರೋಕರ್ನ ಬಿಟ್ಬಿಟ್ಟು ರೈತರ ಇರೋ ಫಲವತ್ತಾದ ಜಮೀನೆಲ್ಲ ಕಿತ್ಕೊಂಡ್ಬಿಟ್ಟು ಈಗ ಪ್ರಕಾಶ್ ರೈ ಅವರು ರೈತರ ಪರವಾಗಿ ನಿಂತ್ಕೊಂಡು ನೀವು ಮಾಡ್ತಾ ಇರೋದು ಸರಿಯಿಲ್ಲ, ನೀವೇ ಹೇಳಿದ್ರಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಸರ್ಕಾರ ಭೂಸ್ವಾಧೀನ ಮಾಡಬಾರದು ಅಂತ ಸಿದ್ದರಾಮಯ್ಯನವರು ಹೇಳಿದ್ರಲ್ವಾ, ಅವತ್ತು ಹೇಳಬೇಕಾದ್ರೆ ನಾಲಿಗೆಯಲ್ಲಿ ಎಲುಬಿರಲಿಲ್ವಾ ಅಂತ ಪ್ರಕಾಶ್ ರೈ ಅವರು ಇವತ್ತು ರೈತರ ಪರವಾಗಿ ನಿಂತ್ಕೊಂಡ್ರೆ ನೀವು ಅವ್ರಿಗೆ ಇವತ್ತು ಅವರು ನಿಮಗೆ ವಿಲನ್ನು. ಇಷ್ಟು ದಿನ ನರೇಂದ್ರ ಮೋದಿಯವ್ರನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವ್ರು ನಿಮ್ಮ ಪಾಲಿನ ಹೀರೋ. ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡಿದ ತಕ್ಷಣ ಅವರು ವಿಲನ್ ಆಗ್ಬಿಟ್ರೆ MB ಪಾಟೀಲ್ ಸಾಹೇಬ್ರೆ. ಅವರೋಗಿ ಬೇರೆ ಕಡೆ ಗುಜರಾತು ಅಲ್ಲಿ ಇಲ್ಲಿ ಕೇಳಬೇಕಾ? ಯಾಕೆ ಇಲ್ಲಿ ಅನ್ಯಾಯ ಆದರೆ ಫಸ್ಟ್ ಇಲ್ಲಿ ಕೇಳ್ತಾರೆ, ಅಲ್ಲೂ ಹೋಗಿ ಕೇಳ್ತಾರೆ. ಅಲ್ಲೂ ಹೋಗಿ ಕೇಳಿದಾರೆ, ಆಲ್ರೆಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೇಳ್ತೀವಿ, ಎಲ್ಲ ಕಡೆ ಇರ್ತೀವಂತ. ಕರೆಕ್ಟಾಗಿ ಯೋಚನೆ ಮಾಡಿ ಏನು ನಿರ್ಧಾರಗಳು ತೊಗೊಬೇಕು ಅದನ್ನು ತಗೊಳ್ಳಿ. ಈಗಾಗಲೇ ಸರ್ಜಾಪುರದ ಸುತ್ತಮುತ್ತ 1450 ಎಕರೆ ಫಲವತ್ತಾದ ಜಮೀನನ್ನು ತೊಗೊಂಡ್ಬಿಟ್ಟು ಇನ್ನೂ 1,000 ಎಕರೆನ ಮತ್ತೆ ಇನ್ನೊಂದು ವಾರದೊಳಗಡೆ ನೋಟಿಫೈ ಮಸಲತ್ ಮಾಡ್ತಾ ಇದ್ದೀರಾ. ಇನ್ನೂ ಎಷ್ಟು ಎಕರೆ ತೊಗೊಬೇಕು ಅಂತಿದ್ದಾರೆ ಸ್ವಾಮಿ? ಇರೋ ಬರೋದನ್ನೆಲ್ಲ ಗುಡಿಸಿ ಗುಂದಾಂತರ ಮಾಡಿಬಿಟ್ಟು ಎಲ್ಲ ಕಟ್ಬಿಡಿ. ಅದು ಇದು ನಾವು ಹೊಟ್ಟೆಗೆ ಮಣ್ಣು ತಿನ್ಕೊಂಡು ಬದುಕ್ತೀವಿ, ಆಯಿತಾ?